ಬಂಧನ್ ಬ್ಯಾಂಕ್ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಬಂಧನ್ ಬ್ಯಾಂಕ್ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಂಧನ್ ಬ್ಯಾಂಕ್ ಧಿಕ್ಕಾರ, ಬಂಧನ್ ಬ್ಯಾಂಕ್. ಧಿಕ್ಕಾರ, ಧಿಕ್ಕಾರ. ಇವತ್ತು ಏನು ನಾವು ಇಲ್ಲಿ ಹಳೆಯ DC ಆಫೀಸ್ ಹತ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಕನ್ನಡಿಗರಿಗೆ ಅನ್ಯಾಯ ಮಾಡಿರುವಂಥದ್ದು. ಕ್ಷುಲ್ಲಕ ಕಾರಣ ಕೊಟ್ಟು 30 ಜನರ ಕೆಲಸ ಕಿತ್ಕೊಂಡಿದ್ದಾರೆ. ನೋಡಿ, ಬದುಕಕ್ಕೆ ಈ ನೆಲದ ಸಂಪನ್ಮೂಲ, ಇಲ್ಲಿನ ಸೌಲಭ್ಯ ಎಲ್ಲ ಬೇಕು ಅಂತ ಬರ್ತಾರೆ. ಬರುವಾಗ ವಿನಯದಿಂದ ಬಂದ ಮೇಲೆ ಇಲ್ಲಿನವ್ರಿಗೆ ಅನ್ಯಾಯ ಮಾಡ್ತಾರೆ. ಹೀಗೆ ಮುಂದುವರಿತಾ ಹೋದರೆ ನಮ್ಮ ಸರ್ಕಾರಗಳು ಕೂಡ ಇದರ ವಿರುದ್ಧ, ಅಲ್ಲಿ ನೋಡಿದ್ರೆ ಗಡಿ ವಿಚಾರವಾಗಿ ಖ್ಯಾತೆ ತೆಗಿತಾರೆ, ಆ ಕಡೆ ಇದಾಯ್ತಾರೆ, ಇಲ್ಲಿ ನಾಡ ಒಳಗೆ ಕನ್ನಡ ದ್ರೋಹಿಗಳು ಕೆಲಸ ಮಾಡ್ತಾರೆ. ಇಂಥದ್ದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನಿರ್ತಾರೆ. ಬೇರೆ ರಾಜ್ಯದಲ್ಲಾದರೆ ಸರ್ವಪಕ್ಷ ನಿಯೋಗ ಹೋಗಿ ಕೇಂದ್ರದ ಮೇಲೆ ಒತ್ತಡ ತಂದು ಅವ್ರ ರಾಜ್ಯಕ್ಕೆ ಬೇಕಾದಂಥ ಸೌಲಭ್ಯ ತರ್ತಾರೆ. ನಮ್ಮ ರಾಜ್ಯದಲ್ಲೂ ಗೆಲ್ಲಿಸ್ಕೊಟ್ಟಂಥ MP ಗಳು ಮೌನವಾಗಿದ್ದಾರೆ. ಇಂಥದ್ದು ಒಂದಲ್ಲ, ಇನ್ನು ಬಿಟ್ಟರೆ ವಿಧಾನಸೌಧದೊಳಗೂ ಕನ್ನಡಿಗರು ಸಿಗಲ್ಲ. ಕನ್ನಡ ಮಾತು ಅಂದರೆ ನಾವು ಗೂಗಲಲ್ಲಿ ಹುಡುಕ್ಬೇಕು ಈ ಪದಕ್ಕೆ ಅರ್ಥ ಏನು ಅಂತ. ಇವತ್ತಿನ ಮ್ಯಾಟ್ರ್ ಏನಂದರೆ, ಏಕಾಏಕಿ 30 ಜನರನ್ನ ಕೆಲಸದಿಂದ ವಜಾಗೊಳಿಸಿದ್ದಾರೆ. ಅದು ಕ್ಷುಲ್ಲಕ ಕಾರಣ. ಅವ್ರು ಏನು ಕೇಳ್ತಾ ಇದ್ದಾರೆ, ಕೆಲಸ ಹೋದ್ರೆ ಹೋಯ್ತು, ನಮಗೆ ಏನದು ಲೆಟ್ರ್ ಕೊಡಬೇಕು, ನಾವು ಬೇರೆ ಕಡೆ ಕೆಲಸಕ್ಕೆ ಹೋಯ್ತೀವಿ ಕೊಡಿ ಅಂದರು, ಅದಕ್ಕೂ ಸ್ಪಂದಿಸ್ತಾ ಇಲ್ಲ. ಬಂಧನ್ ಬ್ಯಾಂಕ್ ಅಧಿಕಾರಿಗಳು ನಮ್ಮ ಈ ಒಂದು ಹೋರಾಟ ಏನಕ್ಕೆ ಅಂದರೆ, ಇದೇ ಥರ ಕನ್ನಡಿಗರಿಗೆ ನೀವು ಕೆಲಸದಿಂದ ವಜಾಗೊಳಿಸ್ತಾ ಹೋದರೆ ಈ ನೆಲದಲ್ಲಿ ನೀವು ಯಾಕೆ ನಿಮ್ಮ ಸಂಸ್ಥೆಗಳನ್ನು ತೆರಿತೀರಾ? ನಿಮ್ಮ ರಾಜ್ಯದಲ್ಲಿ ತೆರೀರಿ. ಈ ರಾಜ್ಯದಲ್ಲಿ ತೆರೆದ ಮೇಲೆ ಮೊದಲ ಆದ್ಯತೆ ಇಲ್ಲಿನ ವ್ಯಕ್ತಿಗಳಿಗೆ ಕೊಡದೆ ಇದ್ರೆ, ಇಲ್ಲಿನ ಜನಕ್ಕೆ ಕೊಡದೆ ಇದ್ಮೇಲೆ ಈ ನಾಡಿನ ನೀರು, ಅನ್ನ, ನೆಲ ಬಳಸ್ಕೊಂಡು ನೀವು ಇಲ್ಲಿ ಅವ್ರಿಗೆ ಅನ್ಯಾಯ ಮಾಡ್ತೀನಿ ಅಂದ್ರೆ ನಿಮ್ಮ ಈ ಒಂದು ದರ್ಪ ದೌರ್ಜನ್ಯ. ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. 1.5 ವರ್ಷದಿಂದ ಬಂಧನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀವಿ. ಇವ್ರು ವಿತೌಟ್ ಇದು ಇಂಟಿಮೇಷನ್ ಕೊಡ್ದಿರ ಸಸ್ಪೆನ್ಸ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಡೇಟ್ ಮಿಸ್ ಮ್ಯಾಚ್ ಹಾಕಿದ್ದೀವಿ ಅನ್ನೋ ಕಾರಣಕ್ಕೆ. ಕಸ್ಟಮರ್ ಹೇಳ್ತವ್ರೆ, ಇಲ್ಲ ನಾವು ಇದೇ ಡೇಟಲ್ಲಿ ದುಡ್ಡು ಕೊಟ್ಟಿರೋದು, ಅವರೇ ತಪ್ಪು ಬರ್ದವ್ರೆ ಅಂತ ಹೇಳ್ತಿದ್ರು. ಅದನ್ನು ಅವರು ಇದು ಮಾಡ್ತಾಯಿಲ್ಲ. ಸ್ಟಾಫ್ ಮೇಲೆ ಸ್ವಲ್ಪ ಇದು ಮಾಡಿ ಅವ್ರು ಏನಿದ್ರು ಟಾರ್ಗೆಟ್ ಮಾಡಿರೋರನ್ನ ತೆಗೆದು, ಅದೇ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಹಾಕೋಬೇಕು, ವೆಸ್ಟ್ ಬೆಂಗಾಲ್ನವ್ರನ್ನ ಹಾಕೋಬೇಕು ಅನ್ನೋದೇ ಅವ್ರದ್ದು ಇದು. ಇವಾಗ ಯಾರೇ ಇದ್ರು ಸರ್, ಆಡಿಟು, DM, TM ಎಲ್ಲನೂ ವೆಸ್ಟ್ ಬೆಂಗಾಲ್ನವರೇ. ಹಂಗಾಗಿ ಕರ್ನಾಟಕದವ್ರನ್ನ ತೆಗೆದು ವೆಸ್ಟ್ ಬೆಂಗಾಲ್ನವ್ರನ್ನ ರಿಕ್ವೈರ್ಮೆಂಟ್ ಮಾಡ್ಕೋಬೇಕು ಅನ್ನೋದೇ ಅವ್ರದ್ದು. ಸರ್, ಎಲ್ಲರೂ ತಪ್ಪು ಬರೆದಿದ್ದಾರೆ ಸರ್. ಹಂಗಾಗಿ ಇದು ಸಡನ್ನಾಗಿ ಮಾಡಿರೋದಲ್ಲ. ಒಂದು ವರ್ಷ, 1.5 ವರ್ಷದಿಂದ ಕಲೆಕ್ಷನ್ ಮಾಡಿದ್ದೀವಲ್ಲ, ಡೇಟ್ ಮಿಸ್ ಮ್ಯಾಚ್ ಆಗ್ಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡಿದ್ದಾರೆ. ಈಗ ಸರ್, ಶನಿವಾರ ಇವರೇ ಹೋಗಿದ್ದಾರೆ ಸರ್, ಅವ್ರ ಜೊತೆಲಿ DM ಹೋಗಿದ್ದಾರೆ. ಶನಿವಾರ ಹೋಗಿ ಕಲೆಕ್ಷನ್ ಮಾಡಿದ್ದಾರೆ. DM ಮತ್ತು ಇವ್ರು ಕಲೆಕ್ಷನ್ ಮಾಡಿದ್ದಾರೆ. ಶನಿವಾರ ರಜೆ ಇದ್ದ ಕಾರಣ ಸೋಮವಾರ ಬಂದು ಡೆಪಾಸಿಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಫ್ರಾಡ್ ಆಗಿಲ್ಲ. ಸೋಮವಾರ ದುಡ್ಡು ಡೆಪಾಸಿಟ್ ಆಗಿದೆ. ಡೆಪಾಸಿಟ್ ಆಗಿದ್ರು ಏನಕ್ಕೆ ಡೇಟ್ ಮಿಸ್ ಮ್ಯಾಚ್ ಆಗಿದ್ದಾರೆ ಅಂತ ಕೇಳ್ತವ್ರೆ. ಮತ್ತು ಏನಕ್ಕೆ